टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾವಾಗ ಹೇಳಿದ್ರು ಅದೇ ಕೇಂದ್ರ ನಾಯಕರು ಒಪ್ಪಿಸೋದಕ್ಕೆ ಈಗಿನ ಸಚಿವರು ಹೇಳ್ತಾರೆ. ಕೇಂದ್ರ ನಾಯಕರು ಹೋದ್ವಾರ ಸಿದ್ದರಾಮಯ್ಯ ಹೋಗೋ ತನಕ ಇವರೆಲ್ಲ ಬಹುಪರಾಗಿ ಮಾಡಿದ್ರು ಸಿದ್ದರಾಮಯ್ಯನವ್ರಿಗೆ. ಅವ್ರ ಜೊತೆ ನಾವಿರ್ತೇವೆ. ಆಂಜನೇಯ, ಶ್ರೀರಾಮಚಂದ್ರ ಬಂಟ ಆಂಜನೇಯ, ಸಿದ್ದರಾಮಯ್ಯನ ಬಂಟ ಆಂಜನೇಯ. ಅದಿಲ್ಲ ಅಂದ್ರೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ತಂದೆ ತರ್ತೀನಿ, ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಜಾರಿ ತಂದೆ ತರ್ತೀನಿ. ಮಂತ್ರಿ ಆದಂಥ ಜಾರಿ ತರಲಿಲ್ಲ, ಸೋತೋದ. ಆಂಜನೇಯನ ಸ್ಥಿತಿ ಶ್ರೀರಾಮನು ಬರುತ್ತೆ, ಸಿದ್ದರಾಮನ್ ಬರುತ್ತೆ ನಾಳೆ. ಈ ಎಚ್ಚರಿಕೆ ಕೂಡ ಇಷ್ಟಪಡ್ತೇನೆ. ನಾನು ಹೇಳಿದ್ದಲ್ಲ, ಇದು ಸಿದ್ದರಾಮಯ್ಯನವ್ರ ಮಗ ಯತೀಂದ್ರನೇ ಹೇಳಿದ್ದು. ಪ್ರಬಲ ಜಾತಿಗಳ ಒತ್ತಡಕ್ಕೆ ಈ ಜಾರಿ ತರಕ್ಕಾಗಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರ ಉತ್ತರ ಏನು? ಪ್ರಬಲ ಜಾತಿ ಅಷ್ಟೇ ಅಲ್ಲ, ಹಿಂದುಳಿದವರು ಒತ್ತಡ ಮಾಡ್ರು ಬೇಡ ಅಂತ. ಯಾವಾಗ ಬೇಡ ಅಂದ್ರೆ ಇವರಿಗೆ? ಯೂಟರ್ ತಗೊಂಡ್ರು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಹಿಂದುಳಿದವ್ರನ್ನ ದಲಿತರನ್ನ ಆ ಹೆಸರಲ್ಲಿ ಇಟ್ಕೊಂಡೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅವತ್ತಿಂದ ರಾಜಕಾರಣ ಮಾಡ್ಕೊಂಡ್ಬಂದು ಅಧಿಕಾರಕ್ಕೆ ಬಂದರು. ಈಗ ಆ ದಲಿತರನ್ನು ಹಿಂದುಳಿದವ್ರನ್ನ ಪಕ್ಕಕ್ಕೆ ಸರಿಸಿ ಹೇಗೋ ಕೇಂದ್ರ ನಾಯಕರು ಕೃಪಾಶರು ಇರಬೇಕು ಅಂತೇಳಿ ಒಪ್ಕೊಂಬಂದಿದ್ದಾರೆ. ಯಾವ ಕಾರಣಕ್ಕೂ ದಲಿತರು ಹಿಂದುಳಿದವರು ಇದನ್ನು ಕ್ಷಮಿಸಲ್ಲ. ಇದು ನನ್ನ ಅಭಿಪ್ರಾಯ. ನಾನು OBC ಲೀಡರ್ ಅಲ್ಲ, ನಾನೊಬ್ಬ ಹಿಂದೂ. ಹೌಸಲ್ಲೇ ಮಾತಾಡಿದ್ದೀನಿ ರೀ. ನಾನೊಬ್ಬನೇ ಅಲ್ಲ, ಆ ಒಂದು ಹೌಸಲ್ಲಿ ತೆಗೆಸಿ ಮನೆ ಶಂಕರಮೂರ್ತಿಯವರು ಸಭಾಧ್ಯಕ್ಷರು, ನಾನು HM ರೇವಣ್ಣ, ಉಗ್ರಪ್ಪ, ಮೂರೂ ಜನನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪತ್ರ ಕೊಟ್ಟು ಸಭಾಧ್ಯಕ್ಷರು ಕೊಟ್ಟು ಚರ್ಚೆ ಮಾಡಿ, ಆ ಚರ್ಚೆ ಸಂದರ್ಭದಲ್ಲಿ ಪ್ರಾರಂಭಕ್ಕೆ ಉತ್ತರ ಕೊಟ್ಟಿದ್ದು ಆಂಜನೇಯ ಹೌಸಲ್ಲಿ. ಅದಾದ್ಮೇಲೆ ಸಿದ್ದರಾಮಯ್ಯ ಬಂದರು, ಇಲ್ಲ ನಾವು ಮಾಡ್ತೇವೆ ಅಂತ. ಇಷ್ಟು ಮಾಡಿದಂಥವ್ರು ಈಗ ಕಾಂಗ್ರೆಸ್ ನಾಯಕರು ಹೇಳಿದ್ರು ಅಂತ ಯೂಟರ್ನ್ ತಗೋತಾರಲ್ಲ. ಯಾಕೆ ಯೂಟರ್ನ್ ತಗೋತಾರೆ? ಅವ್ರ ಮಾತು ಕೇಳಲಿ, ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ. ಕೊನೆ ಕಾಲದಲ್ಲಿ ಯಾಕೆ ಕಳ್ಕೊಳ್ಕೋಬೇಕು? ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಸ್ವಾರ್ಥದ ಅಧಿಕಾರದ ಲಾಲಸೆಗೆ ಹಿಂದುಳಿದವ್ರನ್ನ ದಲಿತರನ್ನ ಬಲಿ ಕೊಡ್ತಾ ಇದ್ದಾರೆ.